ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಸರ್ಕಾರ, ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ದೇವರ ಇಪ್ಪರಗಿ ತಾಲೂಕು ಘಟಕ ಮತ್ತು ಗ್ರಾಮ ಘಟಕ ಜಲ್ವಾದ್ ಅವರ ಸಂಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ದೇವರ ಇಪ್ಪರಗಿ ತಾಲೂಕಿನ ಜಲ್ವಾದ್ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ತಾಲೂಕು ಅಧ್ಯಕ್ಷರಾದ ಶ್ರೀ ರಹೀಂ ನಾಸಾಬ್ ಕನ್ಕಾಲ್, ಕಾರ್ಮಿಕ ಇಲಾಖೆಯಿಂದ ನೀಡಿದ ಸಂಚಾರಿ ಆರೋಗ್ಯ ವಾಹನ ನಿಮ್ಮ ಗ್ರಾಮಕ್ಕೆ ಆಗಮಿಸಿದೆ. ಇದರ ಸದುಪಯೋಗ ಈ ಗ್ರಾಮದ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಹಾಗೂ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಬರುವಂತಹ ಸದುಪಯೋಗಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳಬೇಕು. ಒಬ್ಬ ಕಾರ್ಮಿಕನಿಗೆ ತಮ್ಮ ಮಗಳ ಮದುವೆಗೋಸ್ಕರ ಹಾಗೂ ವಿದ್ಯಾಭ್ಯಾಸಕ್ಕಾಗಿ, ಆಸ್ಪತ್ರೆಯ ಚಿಕಿತ್ಸೆಗಾಗಿ ಕಾರ್ಮಿಕರಿಗೆ ತುಂಬಾ ಸವಲತ್ತುಗಳಿವೆ. ಆ ಎಲ್ಲಾ ಸವಲತ್ತುಗಳನ್ನ ತಾವು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದಂತಹ ತಸ್ಲಿಂ ಬೋರ್ಮಣಿ, ಜಗದೀಶ್ ಹೊಸೂರ್, ಚಿನ್ನಮ್ಮ ಪಾಟೀಲ್, ಜಲ್ವಾದ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಮಾಳು ಚಿತ್ತಾಪುರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕಾದಿರ್ ಸಾಬ್ ಬೆಂಕಿನಾಳ್, ಭೀಮ್ರಾಯ್ ಮನ್ಗೂಳಿ, ಖಾದರ್ ಸಾಬ್, ಮುಮಿನ್ ರಾಮಣ್ಣ, ನಾಯ್ಕೋಡಿ ಭೀಮ್ರಾಯ್, ನಡುಗೇರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕ ಅಧ್ಯಕ್ಷರಾದಂತಹ ಹಸನ್ ಸಾಬ್ ಭಗವಾನ್, ತಾಲೂಕ್ ಮುಖಂಡರುಗಳಾದಂತಹ ದಿಲೀಪ್ ದೊಡ್ಮನಿ, ಪ್ರಕಾಶ್ ಮನ್ನೂರ್, ಅಮೀದ್ ಮುಲ್ಲಾ, ಸಿದ್ದು ನಟಿಕರ್, ಜಲ್ವಾದ್ ಗ್ರಾಮ ಕರ್ನಾಟಕ ಹಾಗೆ ಘಟಕ ಅಧ್ಯಕ್ಷರಾದಂತಹ ಮಡಿವಾಳಯ್ಯ ಮಠಪತಿ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಶೆಟ್ಟಬಣ ಹಾಗೂ ತಾಲೂಕು ಅಧ್ಯಕ್ಷರಾದ ರೆಹಮಾನ್ ಕನ್ಕಲ್ ಸಾಹೇಬ್ ಅವರು, ಹಾಗೂ ತಾಲೂಕು ಕಾರ್ಮಿಕ ಘಟಕದ ನಾನು ಹಸನ್ ಭಾಗವಾನ್, ನಾನು ಹಾಗೂ ನನ್ನ ಗ್ರಾಮ ಘಟಕ ಜಲ್ವಾದ್ ಬರುವಂಥ ಕಾರ್ಮಿಕ ಘಟಕ ಕರ್ನಾಟಕ ಸರ್ಕಾರದ ಕಾರ್ಮಿಕ ಮಂಡಳಿಯಿಂದ ಬರುವಂಥ ಸೌಲಭ್ಯಗಳು, ಸ್ಕಾಲರ್ಶಿಪ್ ಆಗಲಿ, ಪಿಂಚಣಿ ಆಗಲಿ, ಅದು ಚಿಕಿತ್ಸಾ ಆಗಲಿ, ಅದು ಶಾದಿ ಕಲಿಕಾ ಭಾಗ ಆಗಲಿ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಲಿ, ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಹಾಗೂ ರೈತರಿಗೆ ಬರುವಂಥ ಸೌಲಭ್ಯಗಳನ್ನು ಸರ್ಕಾರದಿಂದ, ಅದು ಹೆಚ್ಚಿನ ಕಾರ್ಮಿಕ ಇಲಾಖೆಯಿಂದ ಬರುವಂಥ ಸೌಲಭ್ಯಗಳು ಕಲಿಕಾ ಭಾಗ್ಯ ಆಗೋದು, ಸ್ಟೂಡೆಂಟ್ ಕಿಟ್ಗಳನ್ನಾಗ್ಬೋದು, ಆಹಾರ ಕಿಟ್ಗಳನ್ನಾಗ್ಬೋದು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ನಿಮ್ಮ ಕಾರ್ಮಿಕರ ಬೆನ್ನೆಲುವಾಗಿ ನಿಲ್ಲುತ್ತದೆ. ಹಾಗೂ ರಾತ್ರಿ 12ಕ್ಕೆ ಬಂದರೂ ಕೂಡ ಆಯಿತು, ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ಬರುವಂಥ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪುವಂಥ ಕೆಲಸ ಮಾಡ್ತದೆ. ಅದು ಯಾವುದೇ ಸ್ಕಾಲರ್ಶಿಪ್ ಕಾರ್ಡ್ಗಳನ್ನು ರದ್ದಾದರೂ ಕೂಡ ನಿಜವಾದ ಕಾರ್ಮಿಕರಿದ್ದಂಥವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ರೆಹಮಾನ್ ಸಾಹೇಬ್ ಕಣ್ಕಲ್ ಇವರ ನೇತೃತ್ವದಲ್ಲಿ ಕಾರ್ಮಿಕ ಘಟಕವನ್ನು ಪೂರ್ತಿ ರಚಿಸಿದ್ದೆವು. ಆ ಎಲ್ಲದರೊಂದು ಕೆಲಸವನ್ನು ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ಕೆಲಸವನ್ನು ಮಾಡುತ್ತದೆ. ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕ ಮತ್ತು ಗ್ರಾಮ ಘಟಕ ಕಟ್ಟಡ ಕಾರ್ಮಿಕ ಘಟಕ ವತಿಯಿಂದ ಇಂದು ಜಾಲ್ವಾದ ಗ್ರಾಮದಲ್ಲಿ ಏನು ನಾವು ಒಂದು ಕಾರ್ಮಿಕ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಉಚಿತ ತಪಾಸಣೆ ಶಿಬಿರವನ್ನು ಎಲ್ಲ ಬಡವರು, ಸಾರ್ವಜನಿಕರು ಎಲ್ಲರೂ ಈ ಶಿಬಿರವನ್ನು ಸದುಪಯೋಗ ಪಡೆದುಕೊಡಬೇಕು. ಮತ್ತು ಅದೇ ರೀತಿ ಈ ಕಾರ್ಮಿಕ ಇಲಾಖೆಯಿಂದ ಏನು ಬರುವಂಥ ಸವಲತ್ತುಗಳನ್ನು, ಒಂದು ಮದುವೆಗೋಸ್ಕರ ಬರುವಂಥ ಯಾವುದೇ ಒಂದು ಸೌಲಭ್ಯ ಆಗಲಿ, ಮತ್ತು ಕಾರ್ಮಿಕರಿಗೆ ಏನೇ ತೊಂದರೆ ಆದರೆ, ಅವರ ಕೆಲಸ ಮಾಡುವ ಅಪಘಾತವಾದರೆ ಆ ಬರುವಂಥ ಸೌಲಭ್ಯಗಳಾಗಲಿ, ಮತ್ತು ಆಹಾರ ಕಿಟ್ಗಳಾಗಲಿ, ಕಾರ್ಮಿಕ ಕಿಟ್ಗಳಾಗಲಿ, ಇವು ಯಾವ ಸೌಲಭ್ಯಗಳನ್ನು ಎಲ್ಲ ಸುಮಾರು ಸೌಲಭ್ಯಗಳು ಇದ್ದಾವೆ. ಈ ಸೌಲಭ್ಯಗಳನ್ನು ನಿಮಗೆ ಹೋಗಿ ಸದುಪಯೋಗ ಪಡ್ಕೋಬೇಕು. ಅದು ಏನಾದರೂ ನಿಮಗೆ ಅದರ ಅಡಚಣೆ ಆಗ್ತಿತ್ತು, ಅದರ ಸದುಪಯೋಗ ಏನೋ ಭ್ರಷ್ಟ ಈಗ ನಡೀತಾ ಇರೋ ವರದಿಯಲ್ಲಿ ಏನೋ ಒಂದು ಭ್ರಷ್ಟರು, ನೀಚರು ಏನೋ ನಿಮಗೆ ಅಡಚಣೆ ಆದರೆ ನಮ್ಮನ್ನು ನೀವು ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನು ನೀವು ಭೇಟಿಯಾಗಿ, ಈ ಥರ ನಮಗೆ ತೊಂದರೆ ಆಗ್ತಾಯಿದೆ, ಈ ಥರ ನಮಗೆ ಒಂದು ಯಾವುದೋ ಸೌಲಭ್ಯ ಸಿಗ್ತಾ ಇಲ್ಲ, ಏನಾದರೂ ನಿಮಗೆ ಸೌಲಭ್ಯ ಬಗ್ಗೆ ಏನಾದರೂ ಅಡಚಣೆ ಉಂಟಾದರೆ ದಯವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕಕ್ಕೆ ನೀವು ಸಂಪರ್ಕಿಸಿದೆ ಆದರೆ ನಿಮಗೆ ಸದಾ ಸಿದ್ಧವನ್ನು ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದಾಗ್ತೀವಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ.